ಸ್ನೇಹಿತರೆ, ನಮ್ದು ಎಷ್ಟೋ ದಿನಗಳ ಕನಸು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೇಕಂತ, ಬೃಂದಾವನ ದರ್ಶನ ಮಾಡ್ಬೇಕಂತ. ಅದು ಆಸೆ ಇವಾಗ ಈಡೇರ್ತಾ ಇದೆ. ಹಾಡಿರ್ಲಿ ಒಂದ್ ನೆನಪಾಗದಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸ್ನೇಹಿತರೆ, ಇವಾಗ ನಾವು ಮಂತ್ರಾಲಯ ದೇವಸ್ಥಾನ ಒಳಗಡೆ ಇವಾಗ ಜಸ್ಟ್ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಮೊಬೈಲ್ ಒಳಗಡೆ, ಗುಡಿ ಒಳಗಡೆ ಯಾರ ಬೃಂದಾವನ ಒಳಗಡೆ ಅದನ್ನ ತೋರ್ಸೋಕೆ ಮೊಬೈಲ್ ಒಳಗಡೆ ಅಲೋ ಇಲ್ಲ. ಅದಕ್ಕೋಸ್ಕರ ಹೊರಗಡೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನಿಮ್ಮ ಜೀವನದೊಳಗಡೆ ಒಮ್ಮೆ ಆದ್ರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡಿ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬೃಂದಾವನದ ಒಳಗಡೆ ಸುಮಾರು ಒಂದು 700 ವರ್ಷಗಳ ಕಾಲ ಏನಪ್ಪಾ ಅಂತ ಕೇಳಿದ್ರೆ ಅವರು ಜೀವಂತ ಸಮಾಧಿ ಆಗಿದ್ದಾರೆ. ನೀವು ಜೀವನದ ಒಮ್ಮೆ ಆದ್ರೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ಕೊಡಬೇಕು. ಅದ್ಭುತವಾದಂಥ ದೇವಸ್ಥಾನ. ನಾವು ಬಳ್ಳಾರಿಯಿಂದ ಬಂದ್ವಿ. ಜಸ್ಟ್ 9 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರೆ ನಾವು 8:40 ಇದ್ವಿ ದೇವಸ್ಥಾನ ಒಳಗಡೆ. ಬಹಳ ಖುಷಿ ಆಯ್ತು. ಇವಾಗ ಎಲ್ಲಾ ದೇವಸ್ಥಾನವನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ನೋಡಿ. ಒಂದ್ಸಲ 9 ಗಂಟೆ ಆಯ್ತಲ್ಲ, ಎಲ್ಲಾ ದೇವಸ್ಥಾನವನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡಿ ನಾವು ಬಂದ ಎಕ್ಸಾಕ್ಟ್ ಎಲ್ಲ ರಶ್ ಇತ್ತು. ಸ್ನೇಹಿತರೆ, ನಿಮ್ಮ ಹರಕೆಗಳು ಏನಾದ್ರು ಇದ್ರಪ್ಪ ಅಂತ ಕೇಳಿದ್ರ, ಈ ರೀತಿಯಾಗಿ ಏನಪ್ಪ ಅಂತ ಕೇಳಿದ್ರ ಮಂಡಿ ಊರಿ ಅವರು ತಮ್ಮ ಹರಕೆಗಳನ್ನ ತೀರಿಸ್ತಾರೆ. ನನಗಂತೂ ಬಹಳ ಖುಷಿ ಆಯ್ತು. ನಾವು ಸ್ಪೀಡಾಗಿ ಬಂದ್ರು ಸಹಿತ ನಾವು ದರ್ಶನ ಮಾಡ್ಕೊಂಡು ಬಹಳ ಖುಷಿ ಆಯ್ತು. ನಮ್ಮ ಮಾಂತೇಶ್ ಡ್ರೈವರ್ಗೆ ಬಹಳ ನಾವು ಸೆಲ್ಫಿ ಹಿಡಿಯಬೇಕು. ಬಹಳ ಸ್ಪೀಡಾಗಿ ಬಂದ್ರು. ಜಸ್ಟ್ 9 ಗಂಟೆ ಕ್ಲೋಸ್ ಇತ್ತು. ನಾವು ಅದ್ರ ಎಕ್ಸಾಕ್ಟ್ 8:40 ಬಂದಿವಿ. ಜಸ್ಟ್ 20 ನಿಮಿಷದಲ್ಲಿ ದರ್ಶನ ಆಯ್ತು ನಮ್ದು. ಬನ್ನಿ, ಇವಾಗ ದೇವಸ್ಥಾನದ ಹೊರಗಡೆ ಎಷ್ಟು ಚೆನ್ನಾಗಿ ಲೈಟಿಂಗ್ ಇದೆ ಅಂತ ತೋರಿಸ್ತೀನಲ್ಲ ನಿಮ್ಗೆ. ಬನ್ನಿ ಸ್ನೇಹಿತರೆ, ನಮ್ದು ಎಷ್ಟೋ ದಿನಗಳ ಕನಸು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೇಕಂತ, ಬೃಂದಾವನ ದರ್ಶನ ಮಾಡ್ಬೇಕಂತ. ಅದು ಆಸೆ ಇವಾಗ ಈಡೇರ್ತಾ ಇದೆ. ಈ ರಾಘವೇಂದ್ರ ಸ್ವಾಮಿದು ಹೊರಗಡೆ ಲೈಟಿಂಗ್ಸ್ ಮತ್ತೆ ಹೊರಗಡೆ ನೋಡ್ಬಿಟ್ರೆ ನಮ್ ಜೀವ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ. ಅಲ್ಲ, ಜನಸಾಗರ ನೋಡಿ ಯಾವ ರೀತಿ ಆಗಿದೆ ಅಂತ ಇಲ್ಲಿ. ಯಪ್ಪ ದೇವ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ಅದ್ಭುತವಾದಂತ ದೇವಸ್ಥಾನ ನೋಡಿ. ಈ ಗೋವುಗಳು ಸಹಿತ ಇಲ್ಲೇ ಅವಕ್ಕೆ ಪ್ರಸಾದ ಎಲ್ಲ ಇಲ್ಲೇ ಬಾಳೆನೆಲ್ಲ ಹಾಕ್ತಾರೆ. ಹಂಗೆ ಅದಕ್ಕೋಸ್ಕರ ಇಲ್ಲೇ ಅವು ಇರ್ತವೆ ನೋಡಿ. ಯಾವ ರೀತಿ ಆಗಿದೆ ನೋಡಿ ಲೈಟಿಂಗ್ಸ್. ಅಪ್ಪ ಅದ್ಭುತ. ನೀವು ಜೀವನದಲ್ಲಿ ಒಮ್ಮೆ ಆದ್ರೂ ಸಹಿತ ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನೀವು ದರ್ಶನ ಕೊಡ್ಲೇಬೇಕು. ಹೌದಲ್ಲ ಗುರುಜಿ? ಹೆಂಗಿತ್ತು ಗುರುಜಿ ಎಕ್ಸ್ಪೀರಿಯನ್ಸ್? ನಿಜವಾಗ್ಲೂ ಭಾರಿ ಚೆನ್ನಾಗಿ ಅನಿಸ್ತು. ನಾವು ಅನ್ಕೊಂಡಿದ್ದಿಲ್ಲ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರ್ತೀವಿ ಅಂತೇಳಿ. ಬಹಳ ವರ್ಷಗಳಾಗಿತ್ತು, ಬಂದಿದ್ದೆಲ್ಲ ಇದೆ. ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಅದು ಜಸ್ಟ್ ನೋಡಿ, ನಾವು ಲಾಸ್ಟ್ ಮೂಮೆಂಟ್ ಎಷ್ಟು 6 ಗಂಟೆಗೆ ನಾವು 6:30 ಬಿಟ್ಟಿದ್ದೀವಿ ನಾವು ಬಳ್ಳಾರಿನ. 6:30 ಬಿಟ್ಕೊಂಡು ಎಕ್ಸಾಕ್ಟ್ ನಾವು ಬಹಳ ಸ್ಪೀಡ್ ಬಂದ್ವಿ ಬೈಕಲ್ಲಿ. ಎಷ್ಟು 8:40 ನಾವು ರಾಘವೇಂದ್ರ ಸ್ವಾಮಿ ಮಠದ ಹೊರಗಡೆ ಇದ್ವಿ. ಅಲ್ಲಿಂದ ಓಡ್ಕೊಂಡು ಬಂದ್ವಿ. ಯಾಕಂದ್ರೆ 9 ಗಂಟೆಗೆ ದರ್ಶನ ಕ್ಲೋಸ್ ಅಂತೆ. ಅದಕ್ಕೋಸ್ಕರ ಜಸ್ಟ್ 20 ನಿಮಿಷದಲ್ಲಿ ನಾವು ಒಳಗಡೆ ಬಂದು 10 ನಿಮಿಷದಲ್ಲಿ ದರ್ಶನ ಆಯ್ತು. ಅದು ಬೃಂದಾವನ ನೋಡಿದ್ಮೇಲೆ ನಿಮ್ಗೆ ಯಾವ ರೀತಿಯಾಗಿ ಫೀಲ್ ಆಯ್ತು ಗುರುಜಿ? ಬಹಳ ಖುಷಿ ಆಯ್ತು. ರಾಯರು ಅಂದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಬಹಳ ಖುಷಿ ಆಯ್ತು ನನಗೆ. ಸ್ನೇಹಿತರೆ, ನೋಡಿದ್ರಲ್ಲ, ನಾವು ರಾಘವೇಂದ್ರ ಸ್ವಾಮಿ ನಾನು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬೃಂದಾವನ ನೋಡಕ್ ಬಂದಿದ್ದೇನೆ. ಆದ್ರೆ ನಾವು ಈ ತರ ಎಕ್ಸ್ಪೀರಿಯನ್ಸ್ ಒಮ್ಮೆ ಮಾಡಿದ್ದಿಲ್ಲ. ಬೈಕಲ್ಲಿ ಬಂದು ದರ್ಶನ ಮಾಡ್ಕೊಂಡು ಒಮ್ಮೆ ನೋಡಿದ್ದಿಲ್ಲ. ಸ್ನೇಹಿತರೆ, ನಾವು ರಾಘವೇಂದ್ರ ಸ್ವಾಮೀಜಿಗಳಿಗೆ ಗುರು ರಾಯರ ಅಂತ ಯಾಕೆ ಕರಿತಪ್ಪ ಅಂತ ಕೇಳಿದ್ರೆ, ರಾಘವೇಂದ್ರ ಸ್ವಾಮೀಜಿಗಳೇನಪ್ಪ ಅಂತ ಕೇಳಿದ್ರೆ ಪ್ರಹ್ಲಾದ ರಾಯರ 4ನೇ ಅವತಾರ ಅಂತ ಕರೀತಾರೆ. ಪ್ರಹ್ಲಾದ ರಾಯರ 3ನೇ ಅವತಾರ ವ್ಯಾಸರಾಯರು. ಅದಾದ ನಂತರ 4ನೇ ಅವತಾರ ಗುರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮೀಜಿಗಳನ್ನ ರಾಯರು, ರಾಯರು ಅಂತ ಕರೀತಾರೆ. ಅದಕ್ಕೋಸ್ಕರ ಅಂದ್ರೆ ಇದು 700 ವರ್ಷಗಳ ಕಾಲ ಇವರು ಜೀವಂತ ಸಮಾಧಿ ಆಗಿದ್ದಾರೆ. ಮತ್ತೆ ರಾಘವೇಂದ್ರ ಸ್ವಾಮೀಜಿಗಳ ಗುರುಗಳು ವ್ಯಾಸರಾಯರವರು. ವ್ಯಾಸರಾಯರ ಬೃಂದಾವನ ಎಲ್ಲೈತಪ್ಪ ಅಂತ ಕೇಳಿದ್ರ ನವ ಬೃಂದಾವನ ಗಡ್ಡೆ ಆನೆಗುಂದಿಯಲ್ಲಿದೆ. ನೀವೇನಾದ್ರು ಒಮ್ಮೆ ಜೀವನದಲ್ಲಿ ಅದು ಕೂಡ ನೀವು ಭೇಟಿ ಕೊಳ್ಳಬೇಕಂದ್ರೆ ಅಲ್ಲಿ 9 ಯತಿರಾಜರ ಬೃಂದಾವನ ಅಲ್ಲಿದೆ. ಸ್ನೇಹಿತರೆ, ನೀವು ಇಲ್ಲಿ ಇದು ನೋಡ್ಬೋದು. ಮಂತ್ರಾಲಯದ ಲೈಟಿಂಗ್ಸ್ ಯಾವ ರೀತಿ ಇದೆ ಗುರುಜಿ? ಅದು ಲೈಟಿಂಗ್ಸ್ ಯಾವ ರೀತಿ ಇದೆ ಇದ್ರ ಲೈಟ್ ಇರ್ತದೆ. ಇಲ್ಲಿ ಹೊರಗಡೆ ಬಂದ್ಬಿಟ್ರೆ ನೀವು ಪ್ರಪಂಚನೇ ಬೇರೆ. ಇಲ್ಲಿ ಒಂದು ಪ್ರಪಂಚನೇ ಬೇರೆ ರೀತಿ ಇದೆ ಬಿಡಪ್ಪ ಅಂತೇಳಿ ಅನ್ಸುತ್ತೆ. ನಿಜ ಹೇಳ್ತೀವಿ. ಇದು ನಾವು ಮಂತ್ರಾಲಯ ಇರೋದು ಆಂಧ್ರದಾಗ ಐತೋ ಕರ್ನಾಟಕದಾಗ ಐತೆ, ಯಾಕಂದ್ರೆ ಬಹಳ ಕನ್ಫ್ಯೂಸ್ ಆಗತ್ತೆ ನಮ್ಗ. ಯಾಕಂದ್ರೆ ಅಷ್ಟು ಜನಸಾಗರ ನೋಡಿ. ಸಮಯ ಎಷ್ಟಾಗೈತಪ್ಪ ಅಂತ ಕೇಳಿದ್ರೆ ಇವಾಗ 9 ಗಂಟೆ 20 ನಿಮಿಷ ಆಗೈತಿ. ಅಷ್ಟು ರಶ್ ಐತಿ. ನೋಡ್ಬೋದು ನೀವು ಹೊರಗಡೆ ಎಷ್ಟು ಐತಿ ಜನಸಾಗರ ಅಂತ. ನೀವು ರಾತ್ರಿ ಎಲ್ಲ ಭಕ್ತರು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲೇ ಕೂತ್ಕೊಂಡು ತಮ್ಮ ಸಮಯವನ್ನ ರಾಘವೇಂದ್ರ ಸ್ವಾಮೀಜಿಗಳ ಜೊತೆ ಕಳೀತಾರೆ. ಅದೊಂದು ಬಹಳ ಫೀಲಿಂಗ್ ಅನ್ಸುತ್ತೆ. ಇಲ್ಲಿ ನಾವೇನಾದ್ರೂ ಈ ಗುಡಿ ಒಳಗಡೆ ಕುಂತ್ಕೊಂಡ್ಬಿಟ್ರ ನಾವು ರಾಘವೇಂದ್ರ ಸ್ವಾಮಿ ಜೊತೆ ಕುಂತ್ಕೊಂಡಿದೀವಿ ನೋಡಪ್ಪ, ಆ ತರ ಫೀಲಿಂಗ್ ಬರ್ತೈತಿ ಇಲ್ಲಿ.
ಬಹಳ ಖುಷಿ ಅನ್ಸುತ್ತೆ. ಬನ್ನಿ ಇವಾಗ ನಾವು ರಾಘವೇಂದ್ರ ಸ್ವಾಮೀಜಿಗಳದ ಯಾವಾಗ ಹಾಡಿರ್ಲಿ ಒಂದ್ ನೆನಪಾಗಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಈ ಹಾಡ್ ನೆನಪು ಬರ್ತಿತ್ತು ಅವಾಗ. ಸ್ನೇಹಿತರೆ ಅದಕ್ಕೆ ಹೇಳೋದಲ್ವಾ, ರಾಘವೇಂದ್ರ ಸ್ವಾಮಿಗಳು ಬಿಟ್ಬಿಟ್ಟಿದೆ ನಾವು, ನೀನು ಹಾಲ್ನಾಗರ ಹಾಕು, ನೀರ್ನಾಗರ ಹಾಕತ್ತು, ಜೇನ್ಯಾಗರ ಹಾಕು, ನಮ್ಮ ಕಷ್ಟವನ್ನಲ್ಲಿ ನಿಮ್ಗೆಲ್ಲ ಹೇಳ್ಕೊಂಡ್ಬಿಟ್ಟಿದೀವಿ. ನಿಮ್ಮ ಬೃಂದಾವನದ ಮುಂದೆ ಎಲ್ಲ ನಮ್ಮ ಕಷ್ಟವನ್ನ ಹೇಳ್ಕೊಂಡ್ಬಿಟ್ಟಿದೀವಿ. ನೀನು ಹಾಲ್ನಾಗರ ಹಾಕು, ಜೇನ್ಯಾಗರ ಹಾಕು, ರಾಘವೇಂದ್ರ ಸ್ವಾಮೀಜಿ ನಿಮ್ಗೆ ಬಿಟ್ಟಿದ್ದದ, ಹೌದಲ್ಲ ಸ್ನೇಹಿತರೆ? ಬನ್ನಿ ಇವಾಗ ರಾಘವೇಂದ್ರ ಸ್ವಾಮೀಜಿ ದರ್ಶನ ಮಾಡ್ಕೊಂಡಿವಿ. ಇವಾಗ ಸುತ್ತಮುತ್ತಲು ಏನಿದೆ ನೋಡ್ಕೊಂಡು ಪ್ರಸಾದ ತಗೊಂಡ್ ಬರ ಬನ್ನಿ. ಅದು ಬಹಳ ಚೆನ್ನಾಗಿರುತ್ತೆ ಪ್ರಸಾದ. ಇಲ್ಲಿ ಬಂದ್ಮೇಲೆ ಪ್ರಸಾದ ತಗೊಳ್ಳೇಬೇಕು ನಾವು ಪ್ರಸಾದ. ಬನ್ನಿ ಹೋಗೋಣ. ರೈತರು ಇವಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಅಂಗಡಿಗಳಿದೆ ಹೊರಗಡೆಯಲ್ಲಿ. ನೀವೇನಾದ್ರೂ ತಗೋಬೇಕಂದ್ರೆ ಸಹಿತ ಇಲ್ಲೇ ತಗೋಬಹುದು. ನೆಕ್ಸ್ಟ್ ನಾವ್ ಇವಾಗ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಇವಾಗ ಇದಕ್ಕೆ ಹೋಗ್ತಾ ಇದೀವಿ, ಪ್ರಸಾದ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದೀವಿ. ಬನ್ನಿ. ದೇವಸ್ಥಾನದ ಪ್ರಸಾದ ಇದೆ ಅಂತ ಇಲ್ಲಿ. ಬನ್ನಿ ಹೋಗೋಣ. ಇವಾಗ ಅಲ್ಲಿ ಹೋಗ್ತಾ ಇದೀವಿ. ನೀವೇನಾದ್ರೂ ಸಪೋಸ್ ಟೆಂಪಲ್ ರೈಟ್ ಸೈಡ್ ನಿಮ್ಗೆ ಎಲ್ಲಾ ಅಂಗಡಿಗಳಿದಾವೆ. ನೀವೇನಾದ್ರೂ ರಾಘವೇಂದ್ರ ಸ್ವಾಮೀಜಿಗಳದ್ದು ಪ್ರಸಾದ ಆಗಿರ್ಬೋದು ಅಥವಾ ಏನಾದ್ರೂ ತಗೋಬೇಕಪ್ಪ ಅಂತಂದ್ರೆ ರೈಟ್ ಸೈಡ್ ಸಿಕ್ಕಾಪಟ್ಟೆ ಅಂಗಡಿಗಳಿದಾವೆ, ಆರಾಮಾಗಿ ತಗೋಬಹುದು. ನಿಮ್ಗೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಭಯ ಪಡೋ ಅವಶ್ಯಕತೆ ಯಾಕಂತ ಕೇಳಿದ್ರೆ ನೈಟ್ ಎಲ್ಲ ಪೂರ್ತಿ ಎಲ್ಲ ಅಂಗಡಿಗಳು ಓಪನ್ ಇರ್ತವೆ. ಆರಾಮಾಗಿ ಯಾವಾಗ ಬಂದ್ರು ಸಹಿತ ನೀವು ಏನಾದ್ರು ತಗೋಬಹುದು. ಇವಾಗ ನಾವು ಪ್ರಸಾದ ಮಾಡ್ಲಿಕ್ಕೆ ಎಲ್ಲಿದೆ ಅಂತ ಹೋಗ್ತಾ ಇದೀವಿ. ಯಾರಾದ್ರೂ ಕೇಳ್ಬೇಕು ಇಲ್ಲಿ ಅಂದ್ರೆ ಈಸಿ ಆಗುತ್ತೆ. ಇವಾಗ ನಾವು ದೇವಸ್ಥಾನದ ಬ್ಯಾಕ್ ಸೈಡ್ ಬಂದಿದ್ದೀವಿ. ಇಲ್ಲಿ ಪ್ರಸಾದದ ನಿಲಯ ಐತಂತೆ. ಪ್ರಸಾದ ಫಸ್ಟ್ ಟೈಮ್ ನೋಡಮ್ ಪ್ರಸಾದ. ಯಾಕಂದ್ರೆ ನಾವು ಎಲ್ಲೇ ದೇವಸ್ಥಾನ ಹೋಗ್ಲಿ ದೇವಸ್ಥಾನದ ಒಳಗಡೆ ಪ್ರಸಾದವನ್ನು ಮಿಸ್ ಮಾಡ್ಲೇಬಾರ್ದು. ಯಾಕಂದ್ರೆ ಅದರಲ್ಲಿ ರಾಘವೇಂದ್ರ ಸ್ವಾಮೀಜಿಗಳದು ಭೂಮಿಯ ಮೇಲಿನ ಸ್ವರ್ಗ. ರಾಘವೇಂದ್ರ ಸ್ವಾಮೀಜಿಗಳ ಪ್ರಸಾದ ಖಂಡಿತವಾಗಿ ಮಾಡ್ಲೇಬೇಕು ನಾವು. ನೋಡೋಣ ಅದು ಎಲ್ಲೈತೆ ನಮಗೂ ಗೊತ್ತಿಲ್ಲ. ಇಲ್ಲಿದೆ ಪ್ರಸಾದದ ನಿಲಯ. ಸಪೋಸ್ ನೀವು ಊಟಕ್ಕೆ ಬಂದ್ರೆ ಸಹಿತ ನೀವು ಇನ್ನೊಂದು ವಿಶೇಷ ಗೊತ್ತಾ, ಅನ್ನವನ್ನ ಊಟ ಮಾಡ್ಬೇಕಾದ್ರೆ ಚಪ್ಪಲ್ ಹಾಕ್ಬಿಡು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪಕ್ಕದಲ್ಲೇ ಚಪ್ಪಲ್ ಸ್ಟ್ಯಾಂಡ್ ಮಾಡಿದ್ದಾರೆ. ಅನ್ನವನ್ನ ಊಟ ಮಾಡ್ಬೇಕಾದ್ರೆ ಯಾವತ್ತಿಗೂ ಚಪ್ಪಲ್ ಹಾಕ್ಬಾರ್ದು ಅಂತೇಳಿ ಅದೊಂದು ಒಳ್ಳೆ ಇನಿಷಿಯೇಟಿವ್, ಹೌದಲ್ಲ ಗುರುಜಿ? ಈ ಪ್ರಸಾದ ಮಾಡ್ಬೇಕಾದ್ರೆ ನಾವು ಅನ್ನ ಊಟ ಮಾಡ್ಬೇಕಾದ್ರೆ ಸ್ಲಿಪ್ಪರ್ ಹಾಕ್ಬಾರ್ದು ಅನ್ನೋಗೋಸ್ಕರ ಅವರು ಒಳಗಡೆ ಕೌಂಟರ್ ಮಾಡಿದ್ದಾರೆ. ನೀವು ಆರಾಮ ಸ್ಲಿಪ್ಪರ್ ಬಿಟ್ಕೊಂಡು ನೀವು ಡೈರೆಕ್ಟ್ ದರ್ಶನ ಆರಾಮಾಗಿ ಊಟ ಮಾಡ್ಕೊಂಡು ನೀವು ಆರಾಮಾಗಿ ಎಲ್ಲ ನಿಮ್ಮ ಲಗೇಜ್ ತಗೊಂಡು ಹೋಗ್ಬೋದು. ಇಲ್ಲಿ ಇನ್ನೊಂದು ಏನೋ ಕಿರಿಕಿರಿ ಇಲ್ಲ, ನಿಮ್ಮ ಲಗೇಜ್ ಕ್ಲಾಕ್ ರೂಮ್ ಐತೆ, ಲಗೇಜ್ ಇಡ್ಬೋದು. ನಿಮ್ದು ಏನಾದ್ರು ಐಟಮ್ಸ್ ಇಟ್ಟು ಆರಾಮಾಗಿ ನೀವು ದರ್ಶನ ಮುಗಿಸ್ಕೊಂಡು ಊಟ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ನಿಮ್ಗೆ ಸಪೋಸ್ ನೀವೇನಾದ್ರು ರೂಮ್ ಗೀಮ್ ವ್ಯವಸ್ಥೆ ಅಂತ ಕೇಳಿದ್ರೆ ನೀವು ಬಿಫೋರ್ ಪ್ರೀ ಬುಕಿಂಗ್ ಮಾಡ್ಕೋಬೇಕು. ಟೆಂಪಲ್ದಾರದೇ ರೂಮ್ಸ್ ಇದಾವೆ. ಸಪೋಸ್ ರೂಮ್ಸ್ ಏನೋ ಬುಕ್ ಆಗಿದ್ವು ಅಂತಂದ್ರೆ ನೀವು ಹೊರಗಡೆ ರೂಮ್ ಇದಾವೆ, 500 ರೂಪಾಯಿ 600 ರೂಪಾಯಿ ಸಿಗ್ತವೆ ರೂಮ್. ಆರಾಮಾಗಿ ನೀವು ಅದನ್ನು ಕೂಡ ತಗೋಬಹುದು ಈಸಿಯಾಗಿ. ನೀವು ಎಲ್ಲಿ ಹೋದ್ರು ಸ್ಟೇ ಮಾಡಕ್ಕೆ ಏನೊಂದು ಭಯ ಇಲ್ಲ. ನೀವು ಬೆಳಿಗ್ಗೆ ಎದ್ದು ಆರಾಮಾಗಿ ತುಂಗಭದ್ರಾ ನದಿ ಇರ್ತೈತಿ, ಆರಾಮಾಗಿ ಸ್ನಾನ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿ ಬೃಂದಾವನ ದರ್ಶನ ಮಾಡ್ಕೋಬಹುದು. ಬನ್ನಿ ಇವಾಗ ಪ್ರಸಾದವನ್ನ ತಗೋಣ. ಬನ್ನಿ. ಈಗ ಫುಲ್ ಲೈನ್ ನಿಲ್ಬೇಕು, ಇವಾಗ ಭಾಳ ಆಯ್ತು ರಶ್. ನಾವು ಪ್ರಸಾದ ಮಾಡ್ಬೇಕಂತ ಬಂದ್ವಿ. ಆದ್ರೆ ಏನ್ ಮಾಡ್ತೀವಿ, ನಮ್ಮ ದುರಾದೃಷ್ಟ ಪ್ರಸಾದ ಏನೋ ಖಾಲಿ ಆಗಿದೆ ಅಂತೆ. ನೀವೇನಾದ್ರು ಸಪೋಸ್ ನೆಕ್ಸ್ಟ್ ಟೈಮ್ ಏನಾದ್ರು ದರ್ಶನಕ್ಕೆ ಬಂದ್ರೆ ಅಥವಾ 9 ಗಂಟೆ ಒಳಗಡೆನೆ ನೀವು ಪ್ರಸಾದವನ್ನ ಮಾಡ್ಕೊಂಬಿಡಿ. ಯಾಕಂದ್ರೆ 9 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತಂತೆ ಪ್ರಸಾದ ನಿಲಯ. ಅದಕ್ಕೋಸ್ಕರ ನಮಗೆ ಪ್ರಸಾದ ಸಿಗ್ಲಿಲ್ಲ. ಅದಕ್ಕೋಸ್ಕರ ನೋಡೋಣ ಹೊರಗಡೆ ಎಲ್ಲಾದ್ರೂ ಮಾಡ್ಬೇಕು, ಯಾಕಂದ್ರೆ ನಮ್ ದುರಾದೃಷ್ಟ ಅದು. ಅಲ್ಲ ಸ್ನೇಹಿತರೆ, ಇದು ಜನರದ್ದು ಎಷ್ಟು ಭಕ್ತಿ ನೋಡಿ. ಅವರು ಬೇರೆ ಯಾವುದೋ ಊರಿಂದ ಬಂದು ಇಲ್ಲಿ ಸುಮ್ಮನೆ ಏನಪ್ಪ ಅಂತ ಕೇಳಿ ಇದ್ರೊಳಗಡೆ ದೇವಸ್ಥಾನ ಮುಂದೆನೇ ಎಷ್ಟು ಚೆನ್ನಾಗೈತೆ, ಅದ್ರೊಳಗೆ ಅಲ್ಲೇ ಹಾಸಿಗೆ ಅಂದು ಇಲ್ಲೇ ಮಕ್ಕೊಂಬಿಡ್ತಾರೆ. ಎಷ್ಟು ಇದು ಅನ್ಸುತ್ತೆ ನೋಡಿ. ಅದು ಭಕ್ತಿ, ಅದು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಿ. ಅದು ನಾವು ಎಲ್ಲಿರ್ತೀವಿ ಅದೇ ನಮಗೆ ರೂಮ್ ಅಂತ ತಿಳ್ಕೊಂಡು ಮಕ್ಕೊಂಬಿಡ್ತಾರೆ. ಅದು ಭಕ್ತಿ. ಅದು ರಾಘವೇಂದ್ರ ಸ್ವಾಮಿಗಳು ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟೋ ಜನ ಏನಪ್ಪ ಅಂತ ಕೇಳಿದ್ರೆ ಇಲ್ಲೇ ಹಾಸಿಗೆ ನಾವು ಮಕ್ಕೊಂಬಿಡ್ತಾರೆ. ಬೆಳಿಗ್ಗೆ ಆರಾಮಾಗಿ ದರ್ಶನ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ದರ್ಶನ ಮಾಡ್ತಾರೆ.